ಪ್ರೈಸ್ ದ ಲಾರ್ಡ್, ಜೀಸಸ್ ಮೈ ಲೈಫ್ MS ಚಾನಲನ್ನು ನೋಡುತ್ತಿರುವಂತಹ ನನ್ನೆಲ್ಲ ಸ್ನೇಹಿತರಿಗೂ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಒಬ್ಬ ವ್ಯಕ್ತಿಯು ಬೈಬಲನ್ನು ಓದಿ ಅದ್ಭುತವನ್ನು ಮಾಡಿದರು. ಮೆಡಿಕಲ್ ಚರಿತ್ರೆಯನ್ನೇ ಪುನಃ ಬರೆದರು. ಮೆಡಿಕಲ್ ಆಪರೇಷನ್ಗೆ ಪುನಾದಿಯನ್ನು ಹಾಕಿ ಅದನ್ನು ಸುಲಭಗೊಳಿಸಿದರು. ಆತನೇ ಸರ್ ಜೇಮ್ಸ್ ಯಂಗ್ ಸಿಂಪ್ಸನ್. ಹೌದು, ಈತನು ಯಾರು? ಏನನ್ನು ಕಂಡುಹಿಡಿದರು? ಬೈಬಲ್ ಆತನಿಗೆ ಏನನ್ನು ಕಲಿಸಿತು? ಅನ್ಕಾನ್ಸಸ್ ಔಷಧಿಯ ಬಗ್ಗೆ ತಿಳಿದುಕೊಳ್ಳೋಣ. ಕ್ಲೋರೋಫಾರ್ಮ್ ಎಂಬ ಕಥೆಯನ್ನು ತಿಳಿದುಕೊಳ್ಳೋಣ ಈ ವಿಡಿಯೋದೊಳಗೆ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿರಿ. ನಮ್ಮ ಬಾಡಿ ಡ್ಯಾಮೇಜ್ ಆದಾಗ, ಗಾಯಗಳು ಆದಾಗ ಶರೀರವು ಕೊಳೆತು ಹೋಗುತ್ತಿತ್ತು, ನೋವು ಪಡಲು ಪ್ರಾರಂಭವಾಗುತ್ತಿತ್ತು. ಅಷ್ಟೇ ಅಲ್ಲ, ಮರಣವೂ ಸಂಭವಿಸುತ್ತಿತ್ತು. ಆಗ ಗಾಯಗಳಿಗೆ ಶಸ್ತ್ರಚಿಕಿತ್ಸೆ ಮಾಡಬೇಕಾಗಿತ್ತು. ಆದರೆ ನೇರವಾಗಿ ಗಾಯಗಳ ಮೇಲೆ ಚಿಕಿತ್ಸೆ ಎಂದರೆ ಅದು ಗಾಯಗಳಿಗಿಂತ ನರಕವಾಗಿರುತ್ತಿತ್ತು. ಆದುದರಿಂದ ಆಗಿನ ಸಮಯದಲ್ಲಿ ಸತ್ತು ಹೋಗುತ್ತಿದ್ದರು. ಅಂತಹವುಗಳಿಗೋಸ್ಕರ ಬಳಸುವುದೇ ಕ್ಲೋರೋಫಾರ್ಮ್. ಈ ಕ್ಲೋರೋಫಾರ್ಮ್ ಮತ್ತು ಬರುವ ಔಷಧಿ ಇದ್ದರೇನೆ ಚಿಕಿತ್ಸೆ ಮಾಡಲು ಸಾಧ್ಯ. ಈ ಕ್ಲೋರೋಫಾರ್ಮ್ ಅನಸ್ಥೆಟಿಕ ಇಲ್ಲವೆಂದರೆ ಊಹಿಸಿಕೊಳ್ಳಿರಿ ಎಷ್ಟು ಭಯಂಕರವಾಗಿ ಇರುತ್ತದೆ. ಅಂತಹ ಕ್ಲೋರೋಫಾರ್ಮ್ ಅನ್ನು ಕಂಡುಹಿಡಿಯುವುದು ಎಂದರೆ ಮೆಡಿಕಲ್ ಚರಿತ್ರೆಯನ್ನು ಪುನಃ ಬರೆಯುವುದನ್ನು ಸುಲಭಗೊಳಿಸಿತು. ಅದನ್ನು ಕಂಡುಹಿಡಿದದ್ದೇ ಈ ಸರ್ ಜೇಮ್ಸ್ ಯಂಗ್ ಸಿಂಪ್ಸನ್. ಈತನು ಒಬ್ಬ ಫಿಸಿಷಿಯನ್. ಈತನು ಬೈಬಲ್ ಓದಿ ಬೈಬಲ್ನಿಂದ ಸ್ಫೂರ್ತಿ ಹೊಂದಿ ಆಪರೇಷನ್ ಅನ್ನು ಪ್ರಾರಂಭಿಸಿದರು. ಆ ಬೈಬಲ್ ಆಧಾರದಿಂದಲೇ ಮತ್ತು ಔಷಧಿಯನ್ನು ಕಂಡುಹಿಡಿದರು. ಅನಸ್ತೇಷಿಯಾ ಇಲ್ಲದೆ ಆಧುನಿಕ ವೈದ್ಯಕೀಯ ಮಾಡಲು ಸಾಧ್ಯವಿಲ್ಲ. ಅಂತಹ ಮತ್ತು ಔಷಧಿಯನ್ನು ಕ್ಲೋರೋಫಾರ್ಮ್ ಅನ್ನು ಕಂಡುಹಿಡಿದರು ಈ ಸಿಂಪ್ಸನ್. ಅದಕ್ಕೆ ಈತನನ್ನು ಫಾದರ್ ಆಫ್ ಕ್ಲೋರೋಫಾರ್ಮ್ ಎಂದು ಕರೆಯಲಾಗುತ್ತದೆ. ಈ ಸಿಂಪ್ಸನ್ ಅವರು ಬೈಬಲ್ ಓದುತ್ತಿದ್ದರು. ಒಳ್ಳೆಯ ಭಕ್ತನು. ಪ್ರಪಂಚದಲ್ಲಿ ಮೊಟ್ಟ ಮೊದಲನೆಯ ಆಪರೇಷನ್ ದೇವರು ಮಾಡಿದರು ಏದೆನ್ ವನದಲ್ಲಿ. ಆದಾಮನನ್ನು ಸೃಷ್ಟಿ ಮಾಡಿ ಅನಂತರ ಆದಾಮನ ಪಕ್ಕೆಯ ಎಲುಬನ್ನು ತೆಗೆದು ಅವಳನ್ನು ಮಾಡಿದರು. ಆ ಸ್ಥಳವನ್ನು ಮಾಂಸದಿಂದ ಮುಚ್ಚಿದರು. ಈ ವಿಷಯವನ್ನು ತುಂಬ ಸಲ ಗಮನಿಸಿದರು ಸಿಂಪ್ಸನ್. ತುಂಬ ಸಲ ಓದಿದರು. ಪಕ್ಕೆಯ ಎಲುಬನ್ನು ತೆಗೆಯುವುದು, ಆ ಸ್ಥಳವನ್ನು ಮಾಂಸದಿಂದ ಮುಚ್ಚುವುದು, ಇದು ಹೇಗೆ ಸಾಧ್ಯವಾಯಿತು, ಹೇಗೆ ಮಾಡಿದರು ಎಂದುಕೊಳ್ಳುತ್ತಿದ್ದರು. ಆತನು ಕೂಡ ಫಿಸಿಷಿಯನ್ ಆಗಿದ್ದುದರಿಂದ ಆತನಿಗೆ ಈ ಸಂದರ್ಭವು ತುಂಬ ಆಕರ್ಷಿಸಿತು. ಅಷ್ಟೇ ಅಲ್ಲ, ಒಂದು ಮಾತು ಮಾತ್ರ ಆತನನ್ನು ಬಹಳವಾಗಿ ಮುಟ್ಟಿತು. ಆದಾಮನಿಗೆ ಹಾಗೆ ಆಪರೇಷನ್ ಮಾಡುವಾಗ ಆದಾಮನಿಗೆ ನೋವು ಬಾಧೆಯೂ ಆಗಲಿಲ್ಲ, ತಿಳಿಯಲೂ ಇಲ್ಲ. ದೇವರು ಗಾಢ ನಿದ್ರೆಯನ್ನು ಬರಮಾಡಿ ಇದನ್ನೆಲ್ಲ ಮಾಡಿದರು. ಆ ವಾಕ್ಯವು ಆದಿಕಾಂಡ 2ನೇ ಅಧ್ಯಾಯ 21ನೇ ವಾಕ್ಯದಲ್ಲಿ ಡೀಪ್ ಸ್ಲೀಪ್ ಎಂದು ಇರುತ್ತದೆ. ಡೀಪ್ ಸ್ಲೀಪ್ ಅನ್ನು ನೀಡಿ ಗಾಢ ನಿದ್ರೆಯನ್ನು ಬರಮಾಡಿ ಆಪರೇಷನ್ ಮಾಡಿದರು. ಸೊ ಅದೇ ಮೆಡಿಕಲ್ ಚರಿತ್ರೆಯನ್ನು ಬದಲಾಯಿಸಿತು. ಅದಕ್ಕೆ ಈಗ ಚಿಕ್ಕ ಆಪರೇಷನ್ನಿಂದ ದೊಡ್ಡ ದೊಡ್ಡ ಆಪರೇಷನ್ವರೆಗೂ ಕೂಡ ಮಕ್ಕಳಿಗೆ ಜನ್ಮ ನೀಡುವಾಗ ಪ್ರೆಗ್ನೆನ್ಸಿಗೆ ಮಾಡುವ ಆಪರೇಷನ್ ಅಷ್ಟೇ ಅಲ್ಲ, ಡೆಂಟಲ್ ಟ್ರೀಟ್ಮೆಂಟ್ನಲ್ಲಿ ಪ್ರತಿ ಕಡೆಯಲ್ಲಿಯೂ ಇದೇ ಫಾರ್ಮುಲಾ ನೀಡಿ ಗಾಢ ನಿದ್ರೆಯನ್ನು ಬರಮಾಡಿ ಆಪರೇಷನ್ ಮಾಡುತ್ತಾರೆ. ಆ ಗಾಢ ನಿದ್ರೆಯನ್ನು ಬರಮಾಡುವ ಕ್ರಮದಲ್ಲಿಯೇ ಈ ಕ್ಲೋರೋಫಾರ್ಮ್ ಇದೆ. ಆ ಬೈಬಲ್ ವಾಕ್ಯದಿಂದ ಈಗಿನ ಮಾಡರ್ನ್ ಸೈನ್ಸ್ಗೆ, ಈ ಮೆಡಿಕಲ್ ಸೈನ್ಸ್ಗೆ ಪುನಾದಿ ಆಗಿದೆ. ದೇವರು ಮಾಡಿದ ಆ ಗಾಢ ನಿದ್ರೆ ಆ ವ್ಯಕ್ತಿ ದೇಹದ ಭಾಗಕ್ಕೆ ಪೂರ್ತಿಯಾಗಿ, ಇಲ್ಲವೆಂದರೆ ಒಂದು ಭಾಗಕ್ಕೆ ಆಗಲಿ ನಿದ್ರೆಯ ವ್ಯವಸ್ಥೆಗೆ ಆ ಭಾಗವನ್ನು ಕಳಿಸುವುದಕ್ಕೆ ಹಲವು ಪ್ರಯತ್ನ ಮಾಡಿ ಕ್ಲೋರೋಫಾರ್ಮ್ ಎಂಬುದನ್ನು ಕಂಡುಹಿಡಿದು ಪ್ರಪಂಚಕ್ಕೆ ಪರಿಚಯ ಮಾಡಿದರು. ವೈದ್ಯಕೀಯ ಲೋಕ ಈಗ ಸುಲಭವಾಗಿ ಬದಲಾಗಿದೆ. 1853ನೇ ವರ್ಷದಲ್ಲಿ ಕ್ವೀನ್ ಆದ ವಿಕ್ಟೋರಿಯಾ ರಾಣಿ ಕೂಡ ತಾನು ಹೆರಿಗೆಯ ಸಮಯದಲ್ಲಿ ಬ್ಲಸ್ಡ್ ಕ್ಲೋರೋಫಾರ್ಮ್ ಎಂದು ಹೆಸರು ಇರುವ ಕ್ಲೋರೋಫಾರ್ಮ್ ಬಳಸಿದರು. ಆಗಿನಿಂದ ಈ ಬಳಕೆಯು ತುಂಬ ಹೆಚ್ಚಾಗಿ ಬಳಕೆಗೆ ಬಂದಿತು. ಎಲ್ಲರೂ ಕೂಡ ಹೆಚ್ಚಾಗಿ ಬಳಕೆ ಮಾಡಲು ಪ್ರಾರಂಭಿಸಿದರು. ಆದರೆ ಇನ್ನೊಂದು ವಿಷಯವನ್ನು ಹೇಳಬೇಕು. ಜೇಮ್ಸ್ ವೈ ಸಿಂಪ್ಸನ್ ಈ ಕ್ಲೋರೋಫಾರ್ಮ್ ಅನ್ನು ಕಂಡುಹಿಡಿದ ಅನಂತರ ಕ್ರೈಸ್ತರೇ ವಿರೋಧಿಸಿದರು. ಕ್ರೈಸ್ತ ಸಭೆಗಳೇ ವಿರೋಧಿಸಿದರು. ಆದಿಕಾಂಡ 3ನೇ ಅಧ್ಯಾಯ 16ನೇ ವಾಕ್ಯದ ಪ್ರಕಾರ ಸ್ತ್ರೀಯು ಮಕ್ಕಳು ಹೆರುವ ಸಮಯದಲ್ಲಿ ಬಹು ಕಷ್ಟಪಟ್ಟು ಮಗುವಿಗೆ ಜನ್ಮ ನೀಡಬೇಕು. ಅದಕ್ಕಾಗಿ ಎಲ್ಲರೂ ವಿರೋಧಿಸಿದರು. ಈ ಬೈಬಲ್ ವಾಕ್ಯವನ್ನು ಹಿಡಿದು ಎಂದು ತುಂಬ ಜನ ಹೇಳಿಕೊಂಡು ಬರುತ್ತಿದ್ದಾರೆ. ಆಗಿನಿಂದ ಈಗಿನವರೆಗೂ ಕೂಡ ವಿರೋಧಿಸುತ್ತಿದ್ದಾರೆ ಎಂದುಕೊಂಡರು. ವಿರೋಧಿಸಿದ್ದೇನೂ ಇಲ್ಲ.
ಚರ್ಚ್ಗಳು ವಿರೋಧಿಸಲಿಲ್ಲ, ವಿರೋಧಿಸಿದ್ದು ಒಬ್ಬರೇ, ಆಂಡ್ರೂ ಡಿಕ್ಸನ್ ವೈಟ್ ಎಂಬ ವ್ಯಕ್ತಿ ವಿರೋಧಿಸಿದರು. ಆತನು ವಿರೋಧಿಸಿದ್ದು ಕ್ರೈಸ್ತವರಿಗೋಸ್ಕರ ಅಲ್ಲ, ಬೈಬಲ್ಗೋಸ್ಕರವೂ ಅಲ್ಲ, ಕ್ಲೋರೋಫಾರ್ಮ್ ಬಳಸಿದ ವಿಧಾನ ಕ್ರಮಕ್ಕೋಸ್ಕರ, ಅದರಲ್ಲಿ ಬಳಸಿದ ಪದಾರ್ಥಗಳಿಗೋಸ್ಕರ. ಆದರೆ ಹೆಚ್ಚು ರೂಮರ್ಸ್ ಎಂಬುದು ಹುಟ್ಟಿಕೊಂಡವು. ಅನಂತರ ಆತನು ವಿವರಣೆ ಕೊಟ್ಟರು, ಪತ್ರಿಕೆಗಳಲ್ಲಿ ಸಂದೇಶವನ್ನು ಕೊಟ್ಟರು. ಆದರೆ ಕೆಲವರಲ್ಲಿ ಸಂದೇಹಗಳು ಹಾಗೇ ಇದ್ದಾವೆ, ಈಗಲೂ ಕೂಡ ಬರುತ್ತಾನೆ ಇದ್ದಾವೆ, ಬಟ್ ಅದು ನಿಜವಲ್ಲ. ಅನಂತರ ವಿಕ್ಟೋರಿಯಾ ರಾಣಿ ಬಳಸಿದ ಅನಂತರ ಎಲ್ಲರೂ ನಂಬಿದರು. ಸಿಂಪ್ಸನ್ ತುಂಬ ಒಳ್ಳೆಯ ಭಕ್ತಿವಂತ, ಒಳ್ಳೆಯ ಕ್ರೈಸ್ತನು, ದೇವರನ್ನು ಬಲವಾಗಿ ನಂಬುವಂತಹ ವ್ಯಕ್ತಿ, ಅಷ್ಟೇ ವಾಕ್ಯವನ್ನು ತಿಳಿದವನು. 1843ರಲ್ಲಿ ಫ್ರೀ ಚರ್ಚ್ ಮೂವ್ಮೆಂಟ್ನಲ್ಲಿ ಕೂಡ ಜಾಯ್ನ್ ಆದ ವ್ಯಕ್ತಿ ಈತನು. ಸ್ಕಾಟ್ಲೆಂಡ್ನಲ್ಲಿ ವಿಕ್ಟೋರಿಯಾ ರಾಣಿಗೆ ಫಿಸಿಷಿಯನ್ ಈತನು. ಅನಂತರ ಅವರು ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡಿದ್ದಾರೆ. ಈ ವ್ಯಕ್ತಿಯ ಕುರಿತು ಹಲವಾರು ಶ್ರೇಷ್ಠವಾದ ಸಂಗತಿಗಳು ಇದ್ದಾವೆ. ಇನ್ನು ಕೆಲವೊಂದು ದೇವ ಭಕ್ತರಾದ ವಿಜ್ಞಾನಿಗಳ ಆವಿಷ್ಕಾರಗಳನ್ನು ಕುರಿತು ತಿಳಿಯಬೇಕೆಂದರೆ, ಅಂದರೆ 101 ವಿಜ್ಞಾನಿಗಳ ಕುರಿತು ತಿಳಿದುಕೊಳ್ಳಬೇಕಾದರೆ ನಾವು ಒಂದೇ ಪುಸ್ತಕದಲ್ಲಿ ನಾವು ನೋಡಬಹುದು. ಹೆನ್ರಿ ಎಂ ಮೋರಿಸ್ ಎಂಬ ವ್ಯಕ್ತಿ ಬರೆದ ಪುಸ್ತಕ ಮೆನ್ ಆಫ್ ಸೈನ್ಸ್, ಮೆನ್ ಆಫ್ ಗಾಡ್ ಎಂಬ ಶ್ರೇಷ್ಠ ಪುಸ್ತಕವಿದೆ. ಇದನ್ನು ಓದಿ, ನಿಜವಾಗಿಯೂ ಪ್ರೇರಣಾದಾಯಕ ಹಾಗೂ ತತ್ವಪೂರ್ಣವಾಗಿದೆ. ಅದರಲ್ಲಿ ಈತನ ಪ್ರಸ್ತಾಪನೆಯು ಕೂಡ ಹೇಳಿದ್ದಾರೆ. ಹಾಗೆ ಅನೇಕ ಬೈಬಲ್ ವಿಜ್ಞಾನಿಗಳ ಆವಿಷ್ಕಾರಗಳನ್ನು ವಿವರಿಸಲ್ಪಟ್ಟಿದೆ. ಇಂತಹ ಅನೇಕ ವಿಜ್ಞಾನಿಗಳ ಬಗ್ಗೆ ಆ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. ಸರ್ ಜೇಮ್ಸ್ ಯಂಗ್ ಸಿಂಪ್ಸನ್ ಅವರು ಕ್ಲೋರೋಫಾರ್ಮ್ ಅನ್ನು ಕಂಡುಹಿಡಿದರು. ಕ್ಲೋರೋಫಾರ್ಮ್ಗೆ ಪಿತಾಮಹವಾಗಿ ಕರೆಯಲ್ಪಡುತ್ತಿದ್ದಾರೆ. ಈತನನ್ನು ಪತ್ರಿಕೆಯ ಲೇಖಕರು ಮತ್ತು ಕೆಲವು ಮಂದಿ ಭೇಟಿಯಾದಾಗ ಈತನು ಕೆಲವು ಘಟನೆಗಳನ್ನು ಬರೆದುಕೊಂಡು ಬಂದರು. ಈತನು ಹೇಳಿದ ಸ್ವಲ್ಪ ಘಟನೆಗಳನ್ನು ಹೇಳುತ್ತೇನೆ, ಕೇಳಿರಿ. ನಾನು ಶಾಲೆಯಲ್ಲಿ ಇರುವಾಗ ನಾನು ನೋಡಿದಂತಹ ಒಂದು ಘಟನೆಯನ್ನು ಮರೆತು ಹೋಗುವುದಿಲ್ಲ. ಒಬ್ಬ ವ್ಯಕ್ತಿಯನ್ನು ಎತ್ತಿನ ಬಂಡಿಗೆ ಕಟ್ಟಿ ಎಲ್ಲರ ಕಣ್ಣುಗಳ ಮುಂದೆ ನಮ್ಮ ಗ್ರಾಮದಲ್ಲಿ ಬೀದಿಗಳಲ್ಲಿ ಎಳೆದುಕೊಂಡು ಹೋದರು. ಬೆನ್ನು ನಲುಗಿ ಹೋಗಿದೆ, ಚಾಟಿಯಲ್ಲಿ ಹೊಡೆದರು. ಆ ಏಟಿಗೆ ರಕ್ತವು ಸುರಿಯುತ್ತಿತ್ತು. ಒಂದೇ ಒಂದು ತಪ್ಪಿಗೆ ಅವಮಾನಕರವಾದ ಶಿಕ್ಷೆ. ಮತ್ತೆ ಈ ಯೂನಿವರ್ಸಿಟಿಯಲ್ಲಿ ವಿದ್ಯಾರ್ಥಿಯಾಗಿ ಇರುವಾಗ ಮರೆತು ಹೋಗದೇ ಇರುವ ಇನ್ನೊಂದು ಘಟನೆಯನ್ನು ನೋಡಿದೆನು. ಒಬ್ಬ ವ್ಯಕ್ತಿಯನ್ನು ಸಾಯಿಸುವುದಕ್ಕೆ ಹೊರಗಡೆ ತೆಗೆದುಕೊಂಡು ಬಂದರು. ಕೈಗಳನ್ನು ಭುಜಗಳಿಗೆ ಕಟ್ಟಿದ್ದರು. ಆತನ ಮುಖವು ಬಾಗಿ ಸಾವನ್ನು ತೋರಿಸುತ್ತಿತ್ತು. ಆತನನ್ನು ಸೆರೆಮನೆಯಿಂದ ಕರೆದುಕೊಂಡು ಬರುವಾಗ ಸಾವಿರಾರು ಕಣ್ಣುಗಳು ಆತನನ್ನು ಆತುರದಿಂದ ನೋಡುತ್ತಿದ್ದವು. ಆತನ ಸ್ನೇಹಿತರು ಆತನ ಬದಲು ನಮಗೆ ಶಿಕ್ಷಿಸಿ ಎಂದು ಯಾರಾದರೂ ಕೇಳುತ್ತಾರೆ ಎಂದರೆ ಯಾರೂ ಕೇಳಲಿಲ್ಲ. ಕಾನೂನು ವಿಧಿಸಿದ ಶಿಕ್ಷೆಯನ್ನು ಅನುಭವಿಸುತ್ತಿದ್ದಾನೆ. ಆ ವ್ಯಕ್ತಿ ಒಬ್ಬನ ಬಳಿಯಲ್ಲಿ ಹಣವನ್ನು ಕದ್ದುಕೊಂಡನು, ಕಾನೂನು ಉಲ್ಲಂಘಿಸಿದನು, ಅದಕ್ಕೋಸ್ಕರ ಮರಣಿಸಿದನು. ಬದಲಾಗುತ್ತಿರುವ ಮಾನವನ ಸಮಾಜ ಕೊಡುವಂತಹ ಪೆನಾಲ್ಟಿ. ಈ 2 ಸಂಭವಗಳನ್ನು ನೋಡಿರಿ. ಒಂದು ಅಪರಾಧಕ್ಕೆ ಅವರಿಗೆ ಹಾಗೆ ಶಿಕ್ಷೆ ಹಾಕುತ್ತಿದ್ದಾರೆ. ನಾನು ತುಂಬ ತಪ್ಪುಗಳನ್ನು ಮಾಡಿದೆ, ತುಂಬ ಪಾಪಗಳನ್ನು ಮಾಡಿದೆ, ನರಕಕ್ಕೆ ಹೊರತು ಬೇರೆ ಯಾವುದಕ್ಕೆ ಅರ್ಹನೂ ಅಲ್ಲ. ನನಗೆ ನಾಶನವು ಬಂದು ನಿಂತಿದೆ. ನಾನು ಪಾಪಿ, ಒಂದು ಪಾಪಕ್ಕೋಸ್ಕರ ಅಲ್ಲ, ದೇವರ ನಿಬಂಧನೆಗಳಿಗೆ ವಿರೋಧವಾಗಿ ಅನೇಕ ತಪ್ಪುಗಳನ್ನು ಮಾಡಿದೆ, ಅನೇಕ ಪಾಪಗಳನ್ನು ಮಾಡಿದೆ. ಎಲ್ಲ ಮನುಷ್ಯರನ್ನು ಗಮನಿಸುತ್ತಿದ್ದಾಗ ದೇವರ ಆಜ್ಞೆಯನ್ನು ಮೀರಿ ಅನೇಕ ಪಾಪಗಳನ್ನು ಮಾಡುತ್ತಲೇ ಇದ್ದಾರೆ. ಎಲ್ಲರೂ ಮಾಡುತ್ತಾನೇ ಇದ್ದಾರೆ. ಅದಕ್ಕೆ ಪರಿಹಾರವೇನು? ಅದಕ್ಕೆ ಪರಿಹಾರವಾಗಿ ಯೇಸು ಕ್ರಿಸ್ತನನ್ನೇ ನೋಡಿದೆನು. ನನ್ನ ಪರ್ಯಾಯವಾಗಿ ನನ್ನ ಸ್ಥಾನದಲ್ಲಿ ಕೊರಟೆಗಳಿಂದ ಹೊಡೆಸಿಕೊಂಡರು. ನನಗೋಸ್ಕರ ಶಿಲುಬೆಯಲ್ಲಿ ಸತ್ತು ಹೋದರು. ನಾನು ನೋಡಿದೆ, ಕಣ್ಣೀರು ಸುರಿಸಿದೆನು. ದೇವರು ಸುರಿಸಿದ ರಕ್ತದಿಂದ ನಾನು ಕ್ಷಮಿಸಲ್ಪಟ್ಟೆನು. ರಕ್ಷಣೆಯ ಕುರಿತು ಹೇಳುವುದು ನನ್ನ ಕರ್ತವ್ಯವಿದ್ದುದರಿಂದ ನಾನು ಹೇಳುತ್ತಿದ್ದೇನೆ ಎಂದು ಜೇಮ್ಸ್ ವೈ ಸಿಂಪ್ಸನ್ ಹೇಳಿದರು. ಈತನು ಹೇಳಿಕೊಂಡು ಬಂದ ಮತ್ತು ಬರೆದುಕೊಂಡ ಎಲ್ಲ ವಿಷಯಗಳನ್ನು ಅವರು ಭಾಗ್ಯದಿಂದ ಪ್ರಕಟಿಸುತ್ತಾ ಬಂದರು. ಆತನು ಹೇಳಿದ ಅತ್ಯಂತ ಶ್ರೇಷ್ಠವಾದ ಮಾತು ಏನು ಎಂದರೆ, ನಾನು ವೈಜ್ಞಾನಿಕವಾಗಿ ಹೊಸ ಫಾರ್ಮುಲಾ ಕಂಡುಹಿಡಿದಿರುವುದಕ್ಕಿಂತಲೂ ಶ್ರೇಷ್ಠವಾದದ್ದು ಏನು ಎಂದರೆ, ನನ್ನ ಅಮೂಲ್ಯ ಆತ್ಮದ ರಕ್ಷಣೆಗೆ ಯೇಸು ಕ್ರಿಸ್ತನಲ್ಲಿ ಪರಿಹಾರವನ್ನು ನಾನು ಕಂಡುಹಿಡಿದಿರುವುದು. ಅದೇ ನಿಜವಾದ ಶ್ರೇಷ್ಠತೆ ಎಂದು ಅವರು ಹೇಳಿದರು. ಈತನ ಮಾತಿನಲ್ಲಿ ಇರುವ ಶ್ರದ್ಧೆ ಮತ್ತು
ವಿಜ್ಞಾನ ನಡುವಿನ ಸಮತೋಲನವು ಬಹುಮಾನಾರ್ಹ. ಇದರಿಂದ ತಿಳಿಯುವುದು ಏನು ಎಂದರೆ ಒಬ್ಬ ವಿಜ್ಞಾನಿಯು ವಿಜ್ಞಾನಕ್ಕಷ್ಟೇ ಅಲ್ಲ, ಆತ್ಮರಕ್ಷಣೆಯಂತಹ ಆಧ್ಯಾತ್ಮಿಕ ವಿಷಯಗಳಿಗೂ ಮಹತ್ವ ನೀಡಿದ್ದಾರೆ. ಆತನು ಆ ಎಲ್ಲ ವಿಷಯಗಳನ್ನು ತಿಳಿಸಿದರು. ಸರ್ ಜೇಮ್ಸ್ ವೈ ಸಿಂಪ್ಸನ್ ಅವರು ಒಬ್ಬ ವರದಿಗಾರ ಕೊನೆಯಲ್ಲಿ ಆತನಿಗೆ ಎಲ್ಲ ಆವಿಷ್ಕಾರಗಳಲ್ಲಿ ಯಾವುದು ಶ್ರೇಷ್ಠವೆಂದು ಕೇಳಿದಾಗ ಅವರು ಉತ್ತರಿಸಿದರು, ನಾನು ಮಾಡಿದ ಅತ್ಯುತ್ತಮ ಆವಿಷ್ಕಾರವೇನು ಎಂದರೆ ನಾನು ಯೇಸು ಕ್ರಿಸ್ತನನ್ನು ನನ್ನ ರಕ್ಷಕನೆಂದು ಕಂಡುಹಿಡಿದದ್ದು. ಇತರ ಎಲ್ಲ ಆವಿಷ್ಕಾರಗಳಿಗಿಂತಲೂ ಈ ರಕ್ಷಣೆಯ ಅರ್ಥ ಮತ್ತು ಮಹತ್ವ ಹೆಚ್ಚು ಮಹಾನ್ ಎಂಬುದಾಗಿ ಅವರು ವಿವರಿಸಿದರು. ಸರ್ ಜೇಮ್ಸ್ ವೈ ಸಿಂಪ್ಸನ್ ಈತನ ಕುರಿತು ತುಂಬ ವಿಷಯಗಳು ಇದ್ದಾವೆ, ದೊಡ್ಡ ಚರಿತ್ರೆನೇ ಇದೆ, ಇನ್ನೂ ಸ್ವಲ್ಪ ಆವಿಷ್ಕಾರಗಳು ಇದ್ದಾವೆ. ಆದರೆ ಈತನು ಒಬ್ಬ ಒಳ್ಳೆಯ ಭಕ್ತನು, ಒಳ್ಳೆಯ ಕ್ರಿಶ್ಚಿಯನ್, ದೇವರ ವಿಷಯದಲ್ಲಿ ದೇವರ ವಾಕ್ಯವು ಹೆಚ್ಚಾಗಿ ತಿಳಿದಿದ್ದ ವ್ಯಕ್ತಿ, ದೇವರ ಬಗ್ಗೆ ಪ್ರಕಟಿಸಿದ ವ್ಯಕ್ತಿ ಕೂಡ. ಆದರೆ ದೇವರ ವಾಕ್ಯವನ್ನು ಓದಿ ದೇವರು ಮಾಡಿದ ಆಪರೇಷನ್ನಲ್ಲಿ ದೇವರು ಗಾಢ ನಿದ್ರೆಯನ್ನು ಬರಮಾಡಿ ಆದಾಮನಿಗೆ ಮಾಡಿದ ಸಂದರ್ಭವನ್ನು ಉಪಯೋಗಿಸಿಕೊಂಡು ಅದೇ ಗಾಢ ನಿದ್ರೆಯನ್ನು ಡೀಪ್ ಸ್ಲೀಪನ್ನು ಮನುಷ್ಯರಿಗೆ ಅನ್ವಯಿಸಿ ಕ್ಲೋರೋಫಾರ್ಮ್ ಅನ್ನು ಕಂಡುಹಿಡಿದನು. ಆ ಕ್ಲೋರೋಫಾರ್ಮ್ ಕಂಡುಹಿಡಿದ ಅನಂತರ ಮತ್ತು ಔಷಧಿಯ ಮೂಲಕವೇ ಆಪರೇಷನ್ ಎಂಬುವುದು ಈಗಲೂ ಮುಂದುವರಿಯುತ್ತಿದೆ. ಸೊ ಕಂಪ್ಲೀಟ್ ಆಗಿ ಆತನ ಕುರಿತು, ಆ ಕ್ಲೋರೋಫಾರ್ಮ್ ಕುರಿತು ಕಂಡುಹಿಡಿದ ವಿಧಾನದ ಬಗ್ಗೆ ಎಲ್ಲ ವಿಷಯವು ಇದೆಲ್ಲವೂ ನಿಮಗೆ ಅರ್ಥವಾಗಿದೆ ಎಂದು ನಾನು ಭಾವಿಸುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಕೊಡೋದನ್ನು ಮರೆಯಬೇಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ, ಇತರರಿಗೂ ಶೇರ್ ಮಾಡಿ. ಮತ್ತೊಂದು ಅದ್ಭುತವಾದ ಅಂಶದೊಂದಿಗೆ ನಿಮ್ಮ ಬಳಿಗೆ ಬರಲು ಮತ್ತೆ ಪ್ರಯತ್ನ ಮಾಡುತ್ತೇನೆ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.